ಆರ್ಎಸ್ಎಸ್ ಪಥ ಸಂಚಲನದಲ್ಲಿ ಪಿಡಿಒ ಭಾಗಿಯಾಗಿದ್ದಕ್ಕೆ ಸಸ್ಪೆಂಡ್ ಮಾಡಲಾಗಿದೆ. ಆರ್ಎಸ್ಎಸ್ ಪಥ ಸಂಚಲನದಲ್ಲಿ ಭಾಗಿಯಾಗಿದ್ದಕ್ಕೆ ಅದರಲ್ಲೂ ಗಣವೇಷಧಾರಿಯಾಗಿ ಸಮವಸ್ತ್ರ ಧರಿಸಿ ದೊಣ್ಣೆಯನ್ನ ಹಿಡಿದು ಹೆಜ್ಜೆ ಹಾಕಿದ್ರು. ಹಾಗಾಗಿ ಪಿಡಿಒ ಅವರನ್ನ ಅಮಾನತುಗೊಳಿಸಿ ಇಲಾಖೆಯ ಆದೇಶವನ್ನ ಹೊರಡಿಸಿದೆ. ಪ್ರವೀಣ್ ಕೆಪಿ ಸಸ್ಪೆಂಡ್ ಆದ ಅಧಿಕಾರಿ ಬಿಜೆಪಿ ಶಾಸಕ ಮಾನಪ್ಪ ವಜ್ಜಲ್ ಅವರ ಪಿಎ ಇವರು. ಸಿರವಾರ ತಾಲೂಕಿನಲ್ಲಿ ಪಿಡಿಒ ಕೆಲಸ ಮಾಡ್ತಾ ಇದ್ರು. ಇತ್ತೀಚೆಗೆ ನಡೆದ ಆರ್ಎಸ್ಎಸ್ನಲ್ಲಿ ಭಾಗಿಯಾಗಿದ್ರು. ಇನ್ನು ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಕಡೆ ಸುಮಾರು 10,000ದಷ್ಟು ಜಾಗಗಳಲ್ಲಿ ಅಥವಾ 10,000ಕ್ಕೂ ಹೆಚ್ಚಿನ ಕಾರ್ಯಕರ್ತರನ್ನ ನಿರೀಕ್ಷೆ ಮಾಡಿದ್ರು. 30,000ಕ್ಕೂ ಹೆಚ್ಚಿನ ಕಾರ್ಯಕರ್ತರು ಭಾಗಿಯಾಗಿ ಗಣವೇಷಧಾರಿಯಾಗಿ ಅಂದ್ರೆ ಕಾಕಿ ಪ್ಯಾಂಟ್ ಅನ್ನ ಧರಿಸಿ, ಬಿಳಿ ಕಲರ್ ಶರ್ಟ್ ಅನ್ನ ಧರಿಸಿ, ಕೈಯಲ್ಲಿ ಒಂದು ಕೋಲನ್ನ ಹಿಡಿದು ಪಥಸಂಚಲನವನ್ನ ಮಾಡಿದ್ರು. ಆರ್ಎಸ್ಎಸ್ಗೆ ಶತಮಾನೋತ್ಸವದ ದಿವಸ ಹತ್ರ ಒಂದು ವಾರ ಕಾಲ ಆಯ್ತು ಈ ಎಲ್ಲ ಘಟನೆ ನಡೆದು. ಆದ್ರೆ ಪಥಸಂಚಲನಕ್ಕೆ ಪಿಡಿಒ ಭಾಗಿಯಾಗಿದ್ರು ಅನ್ನುವಂತ ಕಾರಣಕ್ಕೆ ಇಲಾಖೆ ಅವರನ್ನ ಸಸ್ಪೆಂಡ್ ಮಾಡಿದೆ. ಆರ್ಎಸ್ಎಸ್ ಆಗಿರಬಹುದು ಅಥವಾ ಇತರೆ ಸಂಘಟನೆಗೆ ಭಾಗಿಯಾಗೋದು ವೈಯಕ್ತಿಕ ವಿಚಾರ. ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿದ್ರೆ ಆ ಸಂಘಟನೆಯಿಂದ ಸಮಾಜಕ್ಕೆ ಹಾನಿಯಾಗಬೇಕು ಅಥವಾ ಯಾವುದಾದ್ರೂ ಅದಕ್ಕೇನು ಹೇಳ್ತಾರೆ ಸ್ವಾಸ್ಥ್ಯವನ್ನ ಕಾಪಾಡದಂತಹ ಸಂಘಟನೆಯಾಗಿರಬೇಕು. ಆದರೆ ಇದೆರಡೂ ಅಲ್ಲದಂತಹ ಶತಮಾನದ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿದ್ದಕ್ಕೆ ಪಿಡಿಒ ಪ್ರವೀಣ್ ಕೆಪಿ ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ. ಬಿಜೆಪಿ ಶಾಸಕ ಮಾನಪ್ಪ ಅವರು ಪಿಎ ಆಗಿ ಕೂಡ ಕೆಲಸ ಮಾಡ್ತಾ ಇದ್ರು. ಈಗ ಸಸ್ಪೆಂಡ್ ಮಾಡಲಾಗಿದೆ. ಶಾಸಕರೊಟ್ಟಿಗೆ ಪಿಡಿಒ ಪಥ ಸಂಚಲನದಲ್ಲಿ ಭಾಗಿಯಾಗಿದ್ರು. ಅಧಿಕಾರಿಯ ನಡೆಗೆ ಕಾರ್ಮಿಕ ಸಂಘಟನೆ ಗರಂ ಆಗಿರೋದು. ಪಿಡಿಒ ಬಗ್ಗೆ ಮುಖ್ಯ ಕಾರ್ಯದರ್ಶಿಗೆ ಲೆಟರ್ ಬರೆಯಲಾಗಿದೆ. ಪತ್ರ ಬರೆದಿದ್ದ ಕಾರ್ಮಿಕ ಸಂಘಟನೆಯ ಬಾಬು ಪಥ ಸಂಚಲನದಲ್ಲಿ ಭಾಗವಹಿಸಿ ಅಶಾಂತಿಯನ್ನ ಉಂಟು ಮಾಡಲಾಗಿದೆ. ಅಶಾಂತಿಯ ಜೊತೆಗೆ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ ಅಂತ ಪತ್ರದಲ್ಲಿ ಬರೆದಿದ್ದಾರೆ. ಸಿಎಸ್ಕೆ ಅಂದ್ರೆ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವ್ರಿಗೆ ಪತ್ರ ಬರೆದ ಬೆನ್ನಲ್ಲೇ ಅಮಾನತು ಮಾಡಲಾಗಿರುವುದು ಪಿಡಿಒ ಅವರನ್ನ. ಈ ಹಿಂದೆ ಕೂಡ ಪ್ರಿಯಾಂಕ್ ಖರ್ಗೆ ಅವರು ರಾಜ್ಯದಲ್ಲಿ ಸರ್ಕಾರಿ ಜಾಗಗಳಲ್ಲಿ ಪಥಸಂಚಲನವನ್ನ ಮಾಡಬಾರ್ದು, ತಮಿಳುನಾಡಿನ ರೀತಿಯಲ್ಲಿ ಬ್ಯಾನ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪತ್ರವನ್ನ ಎರಡೆರಡು ಬಾರಿ ಬರೆದ್ರು. ಅದಾದ ಮೇಲೆ ಸಕ್ಷಮ ಪ್ರಾಧಿಕಾರದ ಅಡಿಯಲ್ಲಿ ಪರ್ಮಿಷನ್ ಅನ್ನ ತೆಗೆದುಕೊಳ್ಬೇಕು ಅಂತ ಕ್ಯಾಬಿನೆಟ್ ಮೀಟಿಂಗ್ನಲ್ಲೂ ಕೂಡ ಡಿಸಿಷನ್ ಅನ್ನ ತೆಗೆದುಕೊಂಡ್ರು. ಮುಂದುವರೆದು ಶಾಸಕರೊಟ್ಟಿಗೆ ಪಿಡಿಒ ಪಥಸಂಚಲನದಲ್ಲಿ ಭಾಗಿಯಾಗಿದ್ದಕ್ಕೆ ಪತ್ರವನ್ನ ಕಾರ್ಮಿಕ ಸಂಘಟನೆಯ ಬಾಬು ಎನ್ನುವಂತ ವ್ಯಕ್ತಿ ಬರೆದಿದ್ದಾರೆ. ಪಥಸಂಚಲನದಲ್ಲಿ ಭಾಗವಹಿಸಿದ್ದಾರೆ, ಅಶಾಂತಿಯನ್ನ ಉಂಟು ಮಾಡಿದ್ದಾರೆ, ಜೊತೆಗೆ ಕೆಲವೊಂದಷ್ಟು ರೂಲ್ಸ್ ಕಂಡೀಷನ್ಸ್ ಇರುತ್ತಲ್ಲ ಅದನ್ನ ಕೂಡ ಮುರಿದಿದ್ದಾರೆ. ಹಾಗಾಗಿ ಸಿಎಸ್ಗೆ ಪತ್ರವನ್ನ ಬರೆದು ಅಮಾನತು ಮಾಡೋದಕ್ಕೆ ಕಾರಣರಾಗಿದ್ದಾರೆ. ಅಶಾಂತಿಗೆ ಕಾರಣ ಏನಾಗಿತ್ತು ಅನ್ನೋದನ್ನ ಕೂಡ ಪತ್ರದಲ್ಲಿ ಉಲ್ಲೇಖ ಮಾಡಿ ಬಾಬು ಎನ್ನುವರು ಕಾರ್ಮಿಕ ಸಂಘಟನೆಯ ಬಾಬು ಅನ್ನುವರು ಪತ್ರವನ್ನ ಬರೆದಿರೋದು. ಅಂದ್ರೆ ಪದೇ ಪದೇ ಆರ್ಎಸ್ಎಸ್ಗೆ ಸಂಬಂಧಪಟ್ಟಂತೆ ಒಬ್ಬರನ್ನ ಸಸ್ಪೆಂಡ್ ಮಾಡೋದು ಅಥವಾ ಸಂಘಟನೆಗೆ ನಿಷೇಧವನ್ನ ಹೇರಬೇಕು ಅನ್ನುವಂಥ ವಿಚಾರವನ್ನ ಅಥವಾ ವಿಚಾರಗಳು ರಾಜ್ಯದಲ್ಲಿ ಆಗಾಗ ಸೌಂಡ್ ಮಾಡ್ತಾ ಇದೆ. ಯಾವ ರೀತಿಯಲ್ಲಿ ನಿಷೇಧವನ್ನ ಮಾಡ್ತಾರೆ ಅಥವಾ ತಮಿಳುನಾಡಿನ ರೀತಿಯಲ್ಲೇ ಕಂಪ್ಲೀಟ್ ಆಗಿ ನಿಷೇಧವನ್ನ ಹೇರ್ತಾರ ನೋಡಬೇಕು.